ಆಗ್ತದಮ್ಮ. ಅಮ್ಮ ಅಪ್ಪ ಬಂದರು. ರೀ ಬಂದ್ರ? ತರಕಾರಿ ಕೊಡಿ, ಅಡಿಗೆ ಮಾಡ್ಬೇಕು. ಏನ್ರಿ ಇದು ಬರೀ ಕಾಲ್ ಬಂದಿದ್ದೀರಾ? ಬೆಳಿಗ್ಗೆ ಕೆಲಸಕ್ಕೆ ಅಂತ ಹೋಗಿದ್ರಲ್ಲ. ಕರ್ಕೊಂಡು ಹೋಗಿದ್ರೆ ಕಣೆ, ಜನ ಜಾಸ್ತಿ ಆದ್ರಂತ ವಾಪಸ್ ಕಳಿಸ್ಬಿಟ್ಟು ಮಕ್ಕಳು ಹಸ್ಕೊಂಡಿದ್ದಾರೆ. ಇವತ್ತೊಂದಿನ ಕೆಲಸ ಕೊಡಿ ಅಂತ ಕಾಲಡಿ ಬೇಡ್ಕೊಂಡೆ, ಕೆಲಸ ಇಲ್ಲ ಅಂದ್ಬಿಟ್ಟು. ಅಪ್ಪ ಹೊಟ್ಟೆ ಹಶು, ಅಮ್ಮಗೆ ಅಡುಗೆ ಮಾಡಕ್ಕೆ ಬರೀ ನೀರು ಕುಡ್ದು ಕುಡ್ದು ತಲೆ ತಿರುಗ್ತದಪ್ಪ. ಅಯ್ಯೋ ದೇವ್ರೆ, ಮಕ್ಕಳು ಹಸು ಅಂತತ್ತಾಗ ಒಂದು ತುತ್ತು ಅನ್ನ ಕೊಡಕ್ಕಾಗ್ತಾ ಇಲ್ವಲ್ಲ. ಇವತ್ತೊಂದಿನ ನನ್ನ ಕ್ಷಮಿಸ್ಬಿಡಮ್ಮ, ನಾಳೆಯಿಂದ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಯಾಕ್ರಿ ಆ ಮಗು ಸುಳ್ಳು ಆಸೆ ಹುಟ್ಟಿಸ್ತೀರಾ? ನಾಳೆ ಎಲ್ಲಿಂದ ಬರುತ್ತೆ? ಸುಳ್ಳು ಆಸೆ ಅಲ್ಲ ಕಡೆ, ನಾಳೆ ನಾನು ರಕ್ತ ಕೊಟ್ಟಾದ್ರೂ ಮನೆಗೆ ಅಕ್ಕಿ ಬೆಳೆ ತಗೊಂಡ್ ಬರ್ತೀನಿ. ಇವತ್ತು ಆಸ್ಪತ್ರೆಗೆ ಹೋಗಿದ್ದೆ, ಖಾಲಿ ಹೊಟ್ಟೆಗೆ ಬಂದಿದ್ದೀರಾ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬನ್ನಿ ಅಂತ ವಾಪಸ್ ಕಳಿಸಿದ್ರು. ಅವ್ರಿಗೇನು ಗೊತ್ತು, ನಾನು ರಕ್ತ ಕೊಡ್ತಾ ಇರೋದೇ ಅನ್ನಕ್ಕೋಸ್ಕರ ಅಂತ. ಶಿವಪ್ಪ, ಶಿವಪ್ಪ, ಬನ್ನಿ ಗೌಡ್ರ, ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ. ಇದು ನಾವ ಬರ್ಬೇಕಾಗಿರೋ ವಿಷಯ, ಅದಕ್ಕ ಬಂದ್ವಿ. ಮಗಳ ಇದ್ರಾಗ ಹಣ್ಣು ತಿಂಡಿ ಎಲ್ಲ ಐತಿ, ತಗೊಂಡ್ರಿ ತಿನ್ರಿ. ಬೇಡ ಗೌಡ್ರೆ, ಮನೇಲೇ ಇದೆ. ಯಾಕಮ್ಮ ಸುಳ್ಳು ಹೇಳ್ತಾ ಇದ್ಯಾ? ಮನೇಲಿ ಎಲ್ಲಿದೆ? ಊಟ ಮಾಡಿ 3 ದಿವಸ ಆಯ್ತು, ಹೊಟ್ಟೆ ಸಂತ ಆಗ್ತದಮ್ಮ. ಯಾಕವ ನಿಮ್ ಸ್ವಾಭಿಮಾನ ತೋರ್ಸಕ್ ಮಕ್ಕಳ ಹಸ ಬಲಿ ಹಾಕೊಡ್ತೀರಿ? ಮಗ್ಲ ಇಲ್ಲಿ ತಗೋರಿ, ಇದರಲ್ಲಿ ತಿಂಡಿ ಹಣ್ಣೆಲ್ಲ ಒಳಗೋಗಿ ತಿನ್ನಿ. ಶಿವಪ್ಪ, ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೇಳಿ. ಏನಿಲ್ಲ ಶಿವಪ್ಪ, ನೀನೇ ನಂಗೆ ಹೊಸಬಲ್ಲ. ಚಿಕ್ಕ ವಯಸ್ಸಿನಾನು ನೀನ್ ನೋಡ್ಕೊಂತಾನ ಬಂದೀನಿ. ನಿನ್ ಮನೆ ಪರಿಸ್ಥಿತಿನೂ ನಂಗೆ ಗೊತ್ತಿದ್ದಂತ ಐತಿ. ಅದಕ್ಕ 7 ಲಕ್ಷ ರೂಪಾಯಿ ನೀನೇ ಇಟ್ಟು ಇಟ್ಕೊಂಡು ನಿನ್ ಮಗಳನ್ನ ದತ್ತು ಕೊಟ್ಬಿಡು. ಏನ್ ಮಾತಾಡ್ತಿದ್ದೀರಾ ಗೌಡ್ರ ನೀವು? ಇಲ್ಲಿ ನೋಡಿ, ನಿಮ್ಗ ಮಕ್ಳು ಅದಾರ, ಆದ್ರೆ ಅವ್ರನ್ನ ಸಾಕೋ ಶಕ್ತಿ ನಿಮಗಿಲ್ಲ. ಸಾವಿರಾರು ಜನಕ್ಕೆ ಅನ್ನ ಹಾಕೋ ಶಕ್ತಿ ನಮ್ಗದ, ಆದ್ರೆ ನಮಗ್ ಮಕ್ಳಿಲ್ಲ. ನಿಮ್ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತದ. ಬ್ಯಾಡ ಅನ್ಬೇಡ್ರಿ, ಈ ರೊಕ್ಕ ಇಟ್ಕೋರಿ. ಅಂದ್ರೆ ತಾಯಿ ಮಕ್ಳು ಪ್ರೀತಿಗೆ ಬೆಲೆ ಕಟ್ಟಿದಿರೇನವಾ? ಹಂಗ್ಯಾಕೆ ಅನ್ಕೋತೀವ? ಯಾಕಂತ ಅನ್ಕೋತಿ? ಒಬ್ಬ ತಾಯಿಯಾಗಿ ನೀನು ಯೋಚನೆ ಮಾಡು. ನಿನ್ನ ಮಕ್ಕಳು ಒಳ್ಳೊಳ್ಳೆ ಊಟ ಮಾಡ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಸ್ಕೂಲ್ನಾಗ ಓದ್ಬೇಕಂತ ಆಸೆ ಇರಂಗಿಲ್ಲ. ನಿನ್ ಕನಸಿನಾಗೂ ನೆನ್ಸಿರ್ಬಾರ್ದು ಅಂತ ಭವಿಷ್ಯನ ನಿನ್ನ ಮಗಳಿಗೆ ಕೊಡ್ತೀನಿ. ನಾನು ಇದಕ್ಕೆ ಒಪ್ಪಲ್ಲ ಗೌಡ್ರೆ. ಶಿವಪ್ಪ, ನೀನ್ ಯೋಚನೆ ಮಾಡು. ಇದು ಬರೀ ನಿಮ್ಮಿಬ್ಬರದ ಪ್ರಶ್ನೆ ಅಲ್ಲ, ನಿನ್ನ ಕುಟುಂಬದ ಪ್ರಶ್ನೆ ಐತಿ, ನಿನ್ನ ಮಗಳ ಭವಿಷ್ಯದ ಪ್ರಶ್ನೆ ಐತಿ. ಗೌಡ್ರ, ನೀವು ಕೂತ್ಕೊಳ್ಳಿ. ನಮಗಿರೋ ದರಿದ್ರ ಪರಿಸ್ಥಿತಿಗೆ ನಮ್ಮ ಮಗಳ ಬಳಿ ಆಗೋದು ಬೇಡ. ಅವಳಿಗೆ 2 ದಿನ ಊಟ ಮಾಡೋದ್ಬಿಟ್ರೆ ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀನಿ. ಇನ್ನು ನಿಮ್ ಮಗಳು ಇಲ್ಲಿಂದ ದೂರ ಇದ್ದು ರಾಣಿ ತರ ಇರೋದಿಷ್ಟನ, ಇಲ್ಲ ನಿನ್ನ ಹತ್ರನೇ ಇದ್ದು ಹಸಿರಿನಿಂದ ಸಾಯೋದಿಷ್ಟನ? ಹೇಳಿ. ಏನ್ರಿ ಮಾತಾಡ್ತಾ ಇದ್ದೀರಾ? ನಮ್ಮ ಮಗಳು 9 ತಿಂಗಳು ಹೊತ್ತು ಹೆತ್ತು ಸಾಕಿದೀನಿ. ಊಟ ಹಾಕೋ ಯೋಗ್ಯ
ಅಷ್ಟಕ್ಕೂ ಅವಳು ಬಿಟ್ಟು ನಾನು ಹೇಗಿರ್ಲಿ? ನನ್ನ ಬಿಟ್ಟು ಅವಳು ಹೇಗಿರ್ತಾಳೆ? ಇರ್ತಾಳೆ. ನೀನೇನು ಮಾತಾಡ್ಬೇಡ. ಗೌಡ ಅಲ್ಲ ಬಂದೆ. ಇಲ್ಲಿ ನೋಡವ, ನಮ್ಗೇನ್ ಸಂಕಟ ಅರ್ಥ ಆಗ್ತದ, ಆದ್ರೆ ನೀ ಏನು ಚಿಂತೆ ಮಾಡ್ಬೇಡ. ನಾವ್ ಆಕಿನ ಚಲೋ ನೋಡ್ಕೋತೀವಿ. ಮಗಳೇ, ಹೇಳಿದ್ದೆಲ್ಲ ನೆನಪಿದೆಯಲ್ಲ? ಇನ್ಮೇಲೆ ನೀನು ಯಜಮಾನನ ಅಪ್ಪ ಅಂತ ಕರಿ, ಅಮ್ಮವ್ರನ್ನ ಅಮ್ಮ ಅಂತ ಕರಿ. ಇನ್ಮೇಲೆ ನಿನ್ಗೆ ಅದೇ ಮನೆ, ಅಲ್ಲೇ ಇರಬೇಕು. ಅಮ್ಮ 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 ಬರಲ್ಲಮ್ಮ, ಅಣ್ಣ ಅಮ್ಮನೂ ಬರಲ್ಲ. ನಿನ್ ಕನಸು ಆಗ್ಬೇಕಲ್ಲ. ನಿಮ್ಗೆ ಒಳ್ಳೊಳ್ಳೆ ತಿಂಡಿ, ಊಟ, ಶಾಲೆ, ಇದೇ ಬಟ್ಟೆ ಎಲ್ಲ ಕೊಡ್ತಾರೆ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಮಗಳೇ.